ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತ. ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ನೀವು ಪ್ರತಿದಿನ ಆಯಾಸ, ವೀಕ್ನೆಸ್, ದೇಹದಲ್ಲಿ ಶಕ್ತಿ ಕಡಿಮೆ ಇರುವುದನ್ನು ಅನುಭವಿಸ್ತಾ ಇದ್ದೀರಾ. ಮಲ್ಟಿವಿಟಮಿನ್ ಮಾತ್ರೆಗಳನ್ನು ಖರೀದಿಸಿ ಸೇವಿಸ್ತಾ ಇದ್ದೀರಾ. ಪದೇ ಪದೇ ಡಾಕ್ಟರ್ನ ಸಲಹೆಯನ್ನ ಪಡಿತಾ ಇದ್ದೀರಾ. ಹಾಗಿದ್ರೆ ಇಂದು ನಾನು ಹೇಳಿರುವ ಈ ಸಸ್ಯದ ಬಗ್ಗೆ ತಪ್ಪದೆ ನೀವು ತಿಳಿದುಕೊಳ್ಳಲೇಬೇಕು. ಈ ಸಸ್ಯವನ್ನು ಹಲವರು ಮಲ್ಟಿವಿಟಮಿನ್ ಪ್ಲಾಂಟ್ ಎಂದು ಕರೆಯುತ್ತಾರೆ. ಕಾರಣ ಏನು ಗೊತ್ತಾ? ಇದರಲ್ಲಿ ಹೇರಳವಾದ ವಿಟಮಿನ್ಗಳಿವೆ. ವಿಟಮಿನ್ ಎ, ಬಿ, ಸಿ, ಇ, ಕಬ್ಬಿಣ, ಕ್ಯಾಲ್ಸಿಯಂ, ಪ್ರೋಟೀನ್ ಸೇರಿದಂತೆ ದೇಹಕ್ಕೆ ಅಗತ್ಯವಾದ ಅನೇಕ ಪೋಷಕಾಂಶಗಳಿವೆ. ಈ ಸಸ್ಯ ಯಾವುದು ಗೊತ್ತಾ? ಈ ಸಸ್ಯವೇ ನಮ್ಮ ಚಕ್ರಮುನಿ ಸೊಪ್ಪು. ಆದರೆ ಈ ಸೊಪ್ಪಿನ ಒಂದು ವಿಶೇಷ ರಹಸ್ಯ ಇದೆ. ಬಹಳ ಜನರು ಇದರ ಲಾಭದ ಬಗ್ಗೆ ಕೇಳಿದ್ದಾರೆ, ಆದರೆ ಸರಿಯಾದ ರೀತಿಯಲ್ಲಿ ಬಳಸುವ ವಿಧಾನ ತಿಳಿದಿಲ್ಲ. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಕೊನೆಯಲ್ಲಿ ಯಾರು ಈ ಸೊಪ್ಪನ್ನು ಸೇವಿಸಬಾರದು ಎಂಬುದನ್ನು ಹೇಳುತ್ತೇನೆ. ಮೊದಲಿಗೆ ಇದರ ಆರೋಗ್ಯ ಲಾಭಗಳ ಬಗ್ಗೆ ತಿಳಿಯೋಣ. ಚಕ್ರಮುನಿ ಸೊಪ್ಪಿನಲ್ಲಿ ಕಬ್ಬಿಣದ ಅಂಶ ಸಮೃದ್ಧವಾಗಿದೆ. ಇದರಿಂದ ರಕ್ತಹೀನತೆ ಇರುವವರಿಗೆ ಇದು ಸಹಾಯ ಮಾಡುತ್ತದೆ. ದೇಹದಲ್ಲಿ ಹಿಮೋಗ್ಲೋಬಿನ್ ಮಟ್ಟವನ್ನು ಕಾಪಾಡಿಕೊಳ್ಳಲು ನೆರವಾಗುತ್ತದೆ. ಈ ಸೊಪ್ಪಿನಲ್ಲಿ ವಿಟಮಿನ್ ಎ ಇದೆ. ಇದು ಕಣ್ಣಿನ ಆರೋಗ್ಯಕ್ಕೆ ಉತ್ತಮ. ಕಣ್ಣಿನ ಸಾಮಾನ್ಯ ಕಾರ್ಯಕ್ಷಮತೆಯನ್ನು ಇದು ಬೆಂಬಲಿಸುತ್ತದೆ. ಇದರಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಆದ್ದರಿಂದ ದೇಹದ ರಕ್ಷಣಾ ವ್ಯವಸ್ಥೆಗೆ ಉತ್ತಮ ಬೆಂಬಲ ಸಿಗುತ್ತದೆ. ಇದಲ್ಲದೆ ಕ್ಯಾಲ್ಸಿಯಂ ಮತ್ತು ಇತರ ಖನಿಜಾಂಶಗಳು ಇರುವುದರಿಂದ ಎಲುಬುಗಳು ಮತ್ತು ಹಲ್ಲುಗಳ ಆರೋಗ್ಯವನ್ನು ಕಾಪಾಡಲು ಸಹಾಯ ಮಾಡುತ್ತದೆ. ಅಷ್ಟೇ ಅಲ್ಲ, ಈ ಸೊಪ್ಪಿನಲ್ಲಿ ಇರುವ ಪೋಷಕಾಂಶಗಳು ದೇಹಕ್ಕೆ ನೈಸರ್ಗಿಕ ಶಕ್ತಿಯನ್ನು ನೀಡಲು ಸಹಾಯಕವಾಗಿದೆ. ಆದ್ದರಿಂದ ಹಲವರು ಇದನ್ನು ತಮ್ಮ ಮನೆಯ ತೋಟದಲ್ಲೇ ಬೆಳೆಸುತ್ತಾರೆ. ಇದನ್ನು ಬೆಳೆಸೋದು ತುಂಬಾನೇ ಸುಲಭ. ಒಂದು ಗಿಡನ ತಂದು ನೆಟ್ಟು ಬಿಟ್ರೆ ಬೇಗನೆ ಇದು ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಮುಖ್ಯ ಪ್ರಶ್ನೆ, ಇದನ್ನು ಹೇಗೆ ಸೇವಿಸಬೇಕು? ಚಕ್ರಮುನಿ ಸೊಪ್ಪನ್ನು ಪಲ್ಯ ಮಾಡಿ ಸೇವಿಸಬಹುದು. ಬೇಳೆ ಹಾಕಿ ಸಾಂಬಾರ್ ಮಾಡಿ ಅಥವಾ ಸೂಪ್ ರೂಪದಲ್ಲಿ ಕೂಡ ಸೇವಿಸಬಹುದು. ಚಟ್ನಿ ಮಾಡಿಕೊಂಡು ಊಟದೊಂದಿಗೆ ಸೇವಿಸಬಹುದು. ಇನ್ನು ಬರೀ ಹೊಟ್ಟೆಗೆ ಕೂಡ ಇದನ್ನು ನೀವು ಸೇವಿಸಬಹುದು. 3 ರಿಂದ 4 ಎಲೆನ ಅಷ್ಟೇ ಬರೀ ಹೊಟ್ಟೆಗೆ ಜಗಿದು ಸೇವಿಸಬಹುದು. ಇದರಿಂದ ನಿಮಗೆ ಪೋಷಕಾಂಶಗಳು ದೊರೆಯುತ್ತೆ. ಹಾಗಾದ್ರೆ ಯಾವ ಸಮಯದಲ್ಲಿ ಸೇವಿಸಬೇಕು? ಮಧ್ಯಾಹ್ನ ಅಥವಾ ರಾತ್ರಿಯ ಊಟದೊಂದಿಗೆ ಸೇವಿಸುವುದು ಉತ್ತಮ. ವಾರದಲ್ಲಿ 2 ಅಥವಾ 3 ಬಾರಿ ಸೇವಿಸಿದ್ರೆ ಸಾಕು. ಈಗ ನಾನು ಆರಂಭದಲ್ಲಿ ಹೇಳಿದ ಮುಖ್ಯ ವಿಷಯ, ಯಾರು ಇದನ್ನು ಸೇವಿಸುವಾಗ ಎಚ್ಚರಿಕೆ ವಹಿಸಬೇಕು? ಈ ಸೊಪ್ಪಿನ ಹಸಿ ಎಲೆಗಳನ್ನು ಜ್ಯೂಸ್ ಮಾಡಿ ಅತಿಯಾಗಿ ಪ್ರತಿದಿನ ಸೇವಿಸುವುದನ್ನು ತಪ್ಪಿಸಿ. ಯಾವುದೇ ಆಹಾರ ಪದಾರ್ಥಗಳನ್ನು ಅತಿಯಾಗಿ ಸೇವಿಸುವುದು ಒಳ್ಳೆಯದಲ್ಲ. ಆದ್ದರಿಂದ ಮಿತ ಪ್ರಮಾಣದಲ್ಲಿ ಮತ್ತು ಬೇಯಿಸಿ ಸೇವಿಸುವುದು ಉತ್ತಮ. ಇದನ್ನು ಮಲ್ಟಿವಿಟಮಿನ್ ಸೊಪ್ಪು ಅಂತಲೇ ಕರೀತಾರೆ. ಆದ್ದರಿಂದ ಯಾರು ಬೇಕಾದರೂ ಇದನ್ನು ಸೇವಿಸಬಹುದು. ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ಗಳನ್ನು ತೆಗೆದುಕೊಳ್ಳುವ ಬದಲು ವಾರದಲ್ಲಿ 2 ರಿಂದ 3 ಬಾರಿ ಈ ಸೊಪ್ಪಿನ ಖಾದ್ಯಗಳನ್ನು ತಯಾರಿಸಿ ಸೇವಿಸಿ. ಇನ್ನು ಚಕ್ರಮುನಿ ಸೊಪ್ಪು ಪ್ರಕೃತಿಯು ನಮಗೆ ನೀಡಿರುವ ಒಂದು ಅದ್ಭುತವಾದ ಪೌಷ್ಟಿಕ ಸೊಪ್ಪು. ಸರಿಯಾದ ರೀತಿಯಲ್ಲಿ ಸೇವಿಸಿದರೆ ದೇಹಕ್ಕೆ ಅಗತ್ಯವಾದ ಅನೇಕ ಪೋಷಕಾಂಶಗಳು ನೈಸರ್ಗಿಕವಾಗಿ ಪಡೆದುಕೊಳ್ಳಬಹುದು. ಇನ್ನು ಈ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಆದಷ್ಟು ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.